ವಿಜಯಧ್ವಜ ತೀರ್ಥರಿದ್ದರು, ಭಾಗವತ ಸಮಗ್ರ ವ್ಯಾಖ್ಯಾನಕಾರರು ವಿಜಯಧ್ವಜ ತೀರ್ಥರು. ಅವರು ಕಣ್ಣು ತೀರ್ಥದಲ್ಲಿ ಅಲ್ಲಿ ಒಂದು ಮಠ ಇದೆ. ಆ ಮಠದ ಹೊರಗಡೆ ಒಂದು ಅಶ್ವತ್ಥ ಮರ ಇದೆ. ಅದರ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ರು, ಧ್ಯಾನ ತಪಸ್ಸು. ಆ ತಪಸ್ಸು ಮಾಡುವಾಗ ಗಾಳಿ ಬೀಸಿ ಆ ಮರದ ಎಲೆಗಳೆಲ್ಲ ಒಂದಕ್ಕೊಂದು ಬಡಿದು ಪಟ ಶಬ್ದ ಆಗೋದು. ಇವರಿಗೆ ಸ್ವಲ್ಪ ಮನಸ್ಸಿಗೆ ವಿಕ್ಷೋಭ ಆಗ್ತಿತ್ತು, ಆ ಶಬ್ದ ಡಿಸ್ಟರ್ಬ್ ಆಯಿತು. ಕೈ ಹಿಡಿದ್ರಂತೆ, ಹೀಗೆ ಅಡ್ಡ ಕೈ ಹಿಡಿದ್ರು, ಶಬ್ದ ಮಾಡಬೇಡಿ ಅಂತ. ನಿಶ್ಶಬ್ದ ಆಯ್ತಂತೆ ಮರ, ನಿಶ್ಶಬ್ದ ಆಯಿತು. ಮಧ್ವಾಚಾರ್ಯರು ಅದೇ ಸಮುದ್ರ ತೀರದಲ್ಲೇ, ಅದು ಮಠ ಸ್ವಲ್ಪ ದೂರ, ಸಮುದ್ರ ತೀರದಲ್ಲೇ ಶ್ರೀಮದ್ ಆಚಾರ್ಯರು ಪಾಠ ಹೇಳ್ತಾ ಇದ್ದರು. ಅಲೆಗಳು ಬರ್ತಾಯಿದ್ವು. ಆ ಸಮುದ್ರದ ಅಲೆಯನ್ನು, ಅದು ಅಲೆ ಬರುವಾಗಲೂ ಜೋರಾಗಿ ಶಬ್ದ ಆಗ್ತಿದೆ, ಭೋರ್ಗರಿಯೋದು ಅಂತಾರೆ. ಮಧ್ವಾಚಾರ್ಯರು ಆ ಸಮುದ್ರವನ್ನು ಕೆರೆ ನೀರಿನ ಹಾಗೆ ಮಾಡಿಬಿಟ್ರಂತೆ. ಕೆರೆ ಥರ, ಅಲ್ಲಿ ಅಲೆ ಇಲ್ಲ, ಕೆರೆ, ಆ ನಿಂತು ನೀರಿನ ಹಾಗೆ ಮಾಡಿಬಿಟ್ರಂತೆ. ಇದೆಲ್ಲ ಸಿದ್ಧಿಗಳು. ಇದು ಹೇಗಾಗುತ್ತೆ ಅಂತಂದರೆ, ಆ ಎಲೆಯಲ್ಲಿರ್ತಕ್ಕಂಥ ಪರಮಾತ್ಮ, ಗಾಳಿಯಲ್ಲಿರೋ ಪರಮಾತ್ಮ, ನೀರಿನಲ್ಲಿರೋ ಪರಮಾತ್ಮ, ಅಗ್ನಿಯಲ್ಲಿರೋ ಭಗವಂತ, ವಿಷದಲ್ಲಿರ್ತಕ್ಕಂಥ ಪರಮಾತ್ಮ, ಇವುಗಳನ್ನೆಲ್ಲ ನಾವು ಧ್ಯಾನ ಮಾಡೋದರಿಂದ ಅಂಥ ಸಿದ್ಧಿಯನ್ನು ಪಡಿಬಹುದು. ಆದರೆ ಮನುಷ್ಯರ ಯೋಗ್ಯತೆ ಅಲ್ಲ ಇದೆಲ್ಲ, ಅಷ್ಟೇ. ದೇವತೆಗಳು, ಋಷಿಗಳು ಇಂಥ ಸಿದ್ಧಿಯನ್ನು ಯೋಗಿಗಳು ಪಡೆದಿರ್ತಾರೆ. ಅಪರಾಜಯ ಸಿದ್ಧಿ ಅಂತ ಉಂಟು. ಪರಮಾತ್ಮ ಶ್ರೀವತ್ಸಧಾರಿಯಾಗಿದ್ದಾನೆ, ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದಾನೆ. ಇಂಥ ಭಗವಂತನ ರೂಪಚಿಂತನೆ ಮಾಡೋದರಿಂದ ಅಪರಾಜಯ ಅನ್ನುವಂಥ ಸಿದ್ಧಿ ಬರ್ತದೆ. ಹೀಗೆ ಸಿದ್ಧಿಗಳ ಸಂಪಾದನೆ ಕ್ರಮವನ್ನು ಕೃಷ್ಣನೇ ಹೇಳಿದ್ದು ಉದ್ಧವನಿಗೆ. ಆದರೆ ಇದು ಮೋಕ್ಷಕ್ಕೆ ಪ್ರತಿಬಂಧಕ ಆಗಬಾರ್ದು, ಈ ಸಿದ್ಧಿ ಪ್ರದರ್ಶನವೇ ಒಂದು ರೂಢಿ ಆಗಬಾರ್ದು ಅಂತ ಹೇಳಿದ್ದಾರೆ. ಹಾಗೆ ವಿಭೂತಿಗಳನ್ನು ಕೂಡ ತಿಳಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಬಂದಂತೆ ವಿಭೂತಿ ರೂಪಗಳ ವಿಷಯ. ಕೆಲವು ಸಲ ಗುಣವೂ ದೋಷ ಆಗ್ತದೆ, ದೋಷವೂ ಗುಣ ಆಗ್ತದೆ. ಅಂದರೆ ವೇದೋಕ್ತವಾಗಿರತಕ್ಕಂಥ ಕರ್ಮ ಗುಣ ಅಂತಲೇ ಅನ್ನಿಸ್ತದೆ, ವೇದೋಕ್ತ ಕರ್ಮ. ಆದರೆ ದುರ್ಜನರು ಮಾಡಿದರೆ ಅದು ದೋಷ ಆಗ್ತದಂತೆ. ಯಾರು ಮಾಡಬೇಕೋ ಅವರು ಮಾಡಬೇಕು, ವೇದೋಕ್ತ ಕರ್ಮ ಅಂತ ಉಳಿದವ್ರು ಮಾಡಲಿಕ್ಕೆ ಹೋದರೆ ಅದು ಅವರಿಗೆ ದೋಷ. ಆದರೆ ಹಿಂಸಾದಿ ಕರ್ಮವನ್ನು ಪರಮಾತ್ಮನ ಆಜ್ಞಾ ಪ್ರಕಾರ ಮಾಡಿದರೆ ಅದು ಗುಣ ಆಗ್ತದೆ. ಈಗ ಸುಳ್ಳು ಹೇಳೋದು, ಭಗವಂತನ ಆಜ್ಞೆಯಿಂದ ಸುಳ್ಳು ಹೇಳಿದರೆ ಅದು ಗುಣವೇ ಪಾಂಡವರಿಗೆ, ಅದು ದೋಷ ಅಲ್ಲ. ಹೀಗೆ ಗುಣ ದೋಷಗಳನ್ನು ವಿವೇಚನೆ ಮಾಡಿ ತಿಳ್ಕೊಳ್ಬೇಕು. ಗುಣದೋಷಾರ್ಥ ನಿಯಮ ತದ್ವಿಧಾಮೇವ ಬಾಧತೆ. ಈ ಗುಣದೋಷದ ನಿಯಮ ಯಾರಿಗೆ ಅಂದರೆ ಮನುಷ್ಯರಿಗೆ ಮಾತ್ರ, ಪ್ರಾಣಿಗಳಿಗಿಲ್ಲ. ಯಾಕೆಂದರೆ ಅವುಗಳಿಗೆ ಜ್ಞಾನವೇ ಇರೋದಿಲ್ಲ. ಆದ್ದರಿಂದ ಪ್ರಾಣಿಗಳಿಗೆ ದೋಷ ಇಲ್ಲ, ಮನುಷ್ಯರಿಗೆ ಮಾತ್ರ. ನಂಗೆ ಗೊತ್ತಿದ್ದಿಲ್ಲ ಅನ್ನೋದು ತಪ್ಪು ಮಾಡಿದ್ದಕ್ಕಿಂತ ಹೆಚ್ಚಿನ ದೋಷ ಆಗ್ತದಂತೆ. ತಪ್ಪು ಮಾಡಿಬಿಟ್ರೆ ಎಷ್ಟು ಶಿಕ್ಷೆನೋ, ಯಾಕೆ ಮಾಡಿದೆ ಅಂತ ಕೇಳಿ ನಂಗೆ ಗೊತ್ತಿದ್ದಿಲ್ಲ ಮಾಡಿದೆ ಅಂತಂದರೆ ಇನ್ನೂ ಜಾಸ್ತಿ ಶಿಕ್ಷೆ ಅಂತ. ಅವ್ರಿಗೆ ಅಜ್ಞಾನ ಉಳಿಸ್ಕೊಂಡದ್ದಕ್ಕೆ ಶಿಕ್ಷೆ ಬರ್ತದಂತೆ. ಬೆಂಕಿ ಗೊತ್ತಿದ್ದು ಮುಟ್ಟಿದರೂ ಸುಡ್ತದೆ, ಗೊತ್ತಿಲ್ಲದೆ ಮುಟ್ಟಿದರೂ ಸುಡ್ತದೆ. ಗೊತ್ತಿದ್ದು ಮುಟ್ಟಿದ್ರೆ ಸ್ವಲ್ಪ ಸುಡ್ತದೆ, ಗೊತ್ತಿಲ್ಲದೆ ಮುಟ್ಟಿದ್ರೆ ಜಾಸ್ತಿ ಸುಡ್ತದೆ. ಯಾಕೇನೂ ಗೊತ್ತಿರೋದಿಲ್ಲ, ಆರಾಮ್ ಕಾಲು ಊರಿಬಿಡ್ತಾನೆ. ಅದನ್ನು ಗೊತ್ತಿದ್ದವನಾದರೆ ಮೆಲ್ಲಗೆ ಕಾಲಿಡ್ತಾನೆ, ಸ್ವಲ್ಪ ಕಾಲಿನಿಂದ ದೂರ ಮಾಡ್ತಾನೆ ಅಷ್ಟೇ. ಹಾಗಾಗಿ ಅಜ್ಞಾನ ವರ್ಷ ಚತುರ್ದಶ ದೂರ್ಧ್ವಂ, 14 ವರ್ಷದ ಮೇಲೆ ಯಾವುದು ಶುಭ ಯಾವುದು ಅಶುಭ, ಧರ್ಮ ಅಧರ್ಮ ಜ್ಞಾನ 14ನೇ ವಯಸ್ಸಿನ ಮೇಲೆ ಪಡಿಬೇಕಂತೆ. ತೇಷಾಂ ಅಜ್ಞಾನಜೋ ದೋಷ ಸುಮಹಾನ್ ಕರ್ಮಜಾದಪಿ. ಕರ್ಮ ಮಾಡಿದ್ದಕ್ಕಿಂತ ಹೆಚ್ಚಿನ ದೋಷ ತಿಳ್ಕೊಳ್ಳದೇ ಇದ್ದದ್ರಿಂದ ಬರ್ತದೆ. ಆದ್ದರಿಂದ ತಿಳ್ಕೊಳ್ಬೇಕು, ಯಾವುದು ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಳದೇ ಇದ್ದಾಗ ತಿರಶ್ಚಾಂ, ಪ್ರಾಣಿಗಳಿಗೆ ತಿಳ್ಕೊಳ್ಳುವ ಶಕ್ತಿನೇ ಇರೋದಿಲ್ಲ. ಆದ್ದರಿಂದ ಅವುಗಳಿಗೆ ಈ ಗುಣದೋಷದ ನಿಯಮ ಇಲ್ಲ. ಮತ್ತೆ ಉಪದೇಶ ಮಾಡಿದ ಅನೇಕ ತತ್ವಗಳು. ಇನ್ನು ಪಾಪ ಮಾಡಿದರು ಅಂತ ಇಟ್ಕೊಳ್ಳೋಣ ಕೆಲವರು. ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂತಂದರೆ ಸಮಾನ ಕರ್ಮಾಚರಣೆ ಪತಿತಾನಾಂ ನಪಾತಕಂ. ಎಷ್ಟು ಮೋಹಕವಾಗಿದೆ ನೋಡಿ ಈ ಶ್ಲೋಕ. ಒಂದು ಪಾತಕವನ್ನು ಮಾಡಿದಾಗ ಆ ಪಾತಕ ಅವರಿಗೆ ಅಂಟಬಾರ್ದು ಅಂತಾದರೆ ಸಮಾನ ಕರ್ಮಾಚರಣೆ, ಅದಕ್ಕೆ ಸಮಾನವಾದ ಮತ್ತೊಂದು ಕರ್ಮ ಮಾಡಬೇಕಂತೆ. ಆವಾಗ ಪಾಪ ಅಂಟಲ್ಲ, ಪ್ರಾಯಶ್ಚಿತ್ತ ಆಗ್ತದೆ. ಒಬ್ಬನನ್ನು ಕೊಲೆ ಮಾಡಿದ, ಹತ್ಯೆ ಮಾಡಿದ, ಪಾಪ ಬಂತು. ಅದಕ್ಕೇನು ಮಾಡಬೇಕು? ಸಮಾನ ಕರ್ಮಾಚರಣೆ ಪತಿತಾನಾಂ ನಪಾತಕಂ. ಅದೇ ಥರದ ಕೆಲಸ ಮತ್ತೊಂದು ಮಾಡಬೇಕು, ಆವಾಗ ಪಾತಕ ಇಲ್ಲ. ಇದು ಭಾಗವತ ಶ್ಲೋಕ ಇರೋ ಕ್ರಮ ಹೀಗೆ. ಏನು ಸಮಾನ ಕರ್ಮ ಮಾಡ್ತಾ ಹೋದರೆ ಇನ್ನೂ ಜಾಸ್ತಿ ಬರ್ತಾ ಹೋಗ್ತದೆ ಪಾತಕ. ಇದಕ್ಕೆಲ್ಲ ಆಚಾರ ಇಲ್ಲದಿದ್ದರೆ ಅರ್ಥ ಆಗೋದು. ಅಲ್ಲೇ ಮುಂದೆ ನಶಯಾನ ಪತತ್ತದ. ಯಾಕೆ ಒಂದು ಸಮಾನ ಕರ್ಮಾಚರಣೆ ಮಾಡಿ ಬಿದ್ದುಬಿಟ್ಟ ಅಂತ ಆದರೆ ಮತ್ತೆ ಬೀಳಲಿಕ್ಕಾಗೋದಿಲ್ಲ ಅವನಿಗೆ. ಮಲಗಿದವನು ಬೀಳ್ತಾನೆ, ನಿಂತವನು ಬೀಳ್ತಾನೆ. ಪಾಪ ಮಾಡಿ ಬಿದ್ದ ಕೆಳಗಡೆ ಅಂತಂದರೆ ಮತ್ತೆ ಮಲಗಿದವರು ಬೀಳೋದಿಲ್ಲ. ನಿಂತವರು ಅಥವಾ ಮರ ಹತ್ತಿದವರು ಬೀಳ್ತಾರೆ ಹೊರತು ಮಲಗಿದವರು ಬೀಳೋದಿಲ್ಲ. ನಶಯಾನ ಪತತ್ಯಧ. ಹೀಗೆಲ್ಲ ಶ್ಲೋಕಗಳಿದೆ. ಅದಕ್ಕೆ ಆಚಾರ್ಯ ಬರೀತಾರೆ, ಸಮಾನ ಕರ್ಮಾಚರಣ ಅಂತಂದರೆ ಮಾಡಿದ ತಪ್ಪನ್ನೇ ಅದಕ್ಕೆ ಸಮಾನವಾದ ತಪ್ಪು ಮತ್ತೊಂದು ಮಾಡಬೇಕು ಅಂತ ಅರ್ಥ ಅಲ್ಲ. ಸಮಾನ ಅಂತಂದರೆ ಅನುರೂಪವಾದ ಶಿಕ್ಷೆ ಅಂತ ಅರ್ಥ. ಪಾಪಕ್ಕೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತಾರೆ ನೋಡಿ. ಆ ಸರಿಯಾಗಿ ಅನ್ನೋದ್ರ ಬದಲು ಸಮಾನ ಅಂತ ಬಂದಿದೆ. ಪಾಪಕ್ಕೆ ಸರಿಯಾಗಿ ಶಿಕ್ಷೆ ಅಂದರೆ ಅರ್ಥ ಏನು?
ಏನು ಪಾಪ ಮಾಡಿರ್ತಾನೆ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು. ಅದನ್ನು ಅಂಥ ಕರ್ಮ ಮಾಡಿದರೆ ಆವಾಗ ಪಾತಕ ಇಲ್ಲ, ಅನುರೂಪವಾದ ಶಿಕ್ಷೆಯನ್ನು ಅನುಭವಿಸಬೇಕು. ಇದಕ್ಕೆ ಸಮಾನ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಹಾಗೆ ಬಂದಿದೆ. ಸಮಾನ ಕರ್ಮಾಚರಣೆ ಅಂತಂದರೆ ಆತ್ಮಯೋಗ್ಯ ಕರ್ಮಾಚರಣೆ, ತನಗೆ ಯೋಗ್ಯವಾದ ಶಿಕ್ಷೆ, ಅದನ್ನು ಮಾಡಿದರೆ ಮಾತ್ರ ಹೀಗೆ. ಶಯಾನೋ ನಪತತ್ಯತಃ, ಮಲಗಿದವನು ಬೀಳೋದಿಲ್ಲ ಅಂತಂದರೆ, ಶಯಾನ ಅಂದರೆ ಮಲಗಿದವನು ಅಂತ ಅರ್ಥ ಅಲ್ಲ. ಒಂದು ಸಲ ಬಿದ್ದಾಗಿದೆ ಇನ್ನೇನು ಬೀಳೋದು, ತಪ್ಪು ಮಾಡ್ತಾ ಹೋಗ್ತೀನಿ, ಆ ರೀತಿ ಅರ್ಥ. ಶಯಾನ ಅಂತಂದರೆ ಶೂದ್ರರಿಗೆ ಕೆಲವು ಪಾತಕ ಆಗೋದಿಲ್ಲ, ನಿಷಿದ್ಧ ಭಕ್ಷ್ಯಗಳು ಅಂತ ಉಂಟು. ಬ್ರಾಹ್ಮಣ ವರ್ಣದವರಿಗೆ ಇಂಥದ್ದನ್ನೆಲ್ಲ ತಿನ್ಕೂಡ್ದು ಅಂತ ನಿಷೇಧ ಇದೆ ಬ್ರಾಹ್ಮಣ ವರ್ಣದವರಿಗೆ. ಆದರೆ ಶೂದ್ರ ವರ್ಣದವರಿಗೆ ಅಷ್ಟು ನಿಷೇಧ ಇಲ್ಲ, ಅವರಿಗೆ ಪಾತಿತ್ಯ ಬರೋದಿಲ್ಲ, ಅವರಿಗೆ ಪಾತಕ ಅಂಟೋದಿಲ್ಲ, ಅವರು ಅದರಿಂದ ಅಧಪಾತ ಹೊಂದೋದಿಲ್ಲ ಅಂತ ಅರ್ಥ. ಲಶುನ ಭಕ್ಷಣಾದಿಭಿ ಬ್ರಾಹ್ಮಣಾದಿ ಪಾತಕೈ ಅಷ್ಟೇ. ಲಶುನ ಭಕ್ಷಣ ಅಂತಂದರೆ ನಿಷಿದ್ಧವಾದ ಇದು. ಲಶುನ ಅಂತಂದರೆ ಬೆಳ್ಳುಳ್ಳಿ, ಪಲಾಂಡು ಅಂದರೆ ಈರುಳ್ಳಿ, ಇಂಥದ್ದೆಲ್ಲ ಬ್ರಾಹ್ಮಣರಿಗೆ ನಿಷಿದ್ಧ ಅಷ್ಟೇ ಹೊರತು ಬೇರೆಯವರಿಗೆಲ್ಲ, ಅವರಿಗೆ ಅದರಿಂದ ಪಾತಕ ಅನ್ನೋದು ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಶಯಾನ ಪತತ್ಯದ ಅಂದರೆ ಏನು? ಶಯಾನ ಅಂತಂದರೆ ಮಲಗಿದವರು ಅನ್ನೋದು ಅರ್ಥ. ಶಯಾನ ಅಂದರೆ ಮಲಗಿದವನು ಅಂತ. ಶೂದ್ರ ಅನ್ನೋ ಅರ್ಥ ಹೇಗೆ ಬಂತು ಅಂದರೆ ತ್ರೈವರ್ಣಿಕ ಸಂಚರಂತಹ, ಸಂಚಾರಿಗಳು ಅಂತಂದರೆ ತ್ರೈವರ್ಣಿಕರು ಅಂತ ಅರ್ಥ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗೆ ಸಂಚಾರಿಗಳು ಅಂತ ಹೆಸರಂತೆ. ಮಲಗಿದವರು ಅಂದರೆ ಶೂದ್ರರು ಅಂತ ಹೆಸರಂತೆ. ಇದೆಲ್ಲ ಬಹಳ ಗೂಢವಾದ ಶಬ್ದಗಳು. ಯಾಕೆ ತ್ರೈವರ್ಣಿಕರಿಗೆ ಸಂಚಾರಿಗಳು ಅಂತ ಕರೀತಾರೆ ಅಂದರೆ ವೇದಕರ್ಮ ಪ್ರವರ್ತನ ಅಥವಾ ವೈದಿಕ ಕರ್ಮ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಯಜ್ಞ, ಯಾಗ ಇದನ್ನೆಲ್ಲ ಮಾಡಬೇಕು. ಪಾಠ ಹೇಳ್ಕೊಡೋದಲ್ಲ, ಯಜ್ಞ ಮಾಡಿಸೋದಲ್ಲ, ಪೌರೋಹಿತ್ಯ ಅಲ್ಲ, ಯಜ್ಞ ಮಾಡಬಹುದು. ಹೀಗೆ ವೈದಿಕ ಕರ್ಮಗಳನ್ನು ಅದರಲ್ಲಿ ಪ್ರವೃತ್ತಿ ಮಾಡಬಹುದು, ವೈದಿಕ ಕರ್ಮಗಳಲ್ಲಿ ಪ್ರವೃತ್ತಿ ಮಾಡಬಹುದು. ಆದ್ದರಿಂದ ಅವರಿಗೆ ಸಂಚಾರಿಗಳು ಅಂತ ಹೆಸರು. ಇವರಿಗೆ ಆ ಕರ್ಮದಲ್ಲಿ ಪ್ರವೃತ್ತಿ ಇಲ್ಲ, ಆದ್ದರಿಂದ ಇವರು ಶಯಾನ ಅಂತ ಅರ್ಥ ಅಷ್ಟೇ ಹೊರತು ಮಲಗಿದವರು ಅಂತ ಅರ್ಥ ಅಲ್ಲ. ವೇದದಲ್ಲಿಯೂ ಕೂಡ ಈ ಶಬ್ದಗಳು ಬರ್ತದೆ. ಕೃತಯುಗದವರು ಹೇಗಿರ್ತಾರೆ, ದ್ವಾಪರ, ತ್ರೇತ, ದ್ವಾಪರ, ಕಲಿಯುಗದವರ ಲಕ್ಷಣ ಏನು ಅಂತ ಹೇಳುವಾಗ ವೇದದಲ್ಲಿ ಹೇಳ್ತಾರೆ. ಕಲಿ ಶಯಾನೋ ಭವತಿ. ಶಯಾನ ಅಂದರೆ ಕಲಿಯುಗ ಅಂತ ಅರ್ಥ ಅಂತ. ಅಂದರೆ ಹೆಚ್ಚು ಕರ್ಮ ಏನೂ ಮಾಡೋದೇ ಇಲ್ಲ, ಪ್ರವೃತ್ತಿನೇ ಇಲ್ಲ, ಮಲಗಿರ್ತಾರೆ. ಮಲಗಿದವ್ರು ಏನು ಮಾಡಲಿಕ್ಕೆ ಬರ್ತದೆ? ಏನಿಲ್ಲ. ಹಾಗೆ ಕಲಿಯುಗ ಅಂತಂದರೆ ಅದು ಶಯಾನ ಅಂತ ಅರ್ಥ, ಮಲಗಿದ ಹಾಗೆ. ಕಲಿಶಯಾನೋ ಭವತಿ ಸಂಜಿಹಾನಸ್ತು ದ್ವಾಪರ. ದ್ವಾಪರ ಯುಗದವ್ರು ಎದ್ದಿರ್ತಾರಂತೆ, ಆದರೆ ಕರ್ಮ ಮಾಡಲೋ ಬೇಡೋ ಅಂತ ಸ್ವಲ್ಪ ಸಂದೇಹ ಪಡ್ತಿರ್ತಾರಂತೆ. ಅಂದರೆ ಮಲಗಿದ್ದವನು ಕಲಿಯುಗದವನು ಎದ್ದು ಕೂತಿರ್ತಾನೆ, ಪೂರ್ತಿ ಹೇಳೋದಿಲ್ಲ, ಹಾಸಿಗೆ ಮೇಲೆ ಕೂತಿರ್ತಾನೆ ಇನ್ನು, ಅವನು ದ್ವಾಪರ ಯುಗ. ಅಂದರೆ ಸ್ವಲ್ಪ ಪ್ರವೃತ್ತಿ ಆಗ್ತದೆ, ಪೂರ್ಣ ಪ್ರವೃತ್ತಿ ಆಗೋದಿಲ್ಲ ದ್ವಾಪರ ಯುಗ ಅಂದರೆ. ಕಲಿಶಯಾನೋ ಭವತಿ ಸಂಜಿಹಾನಸ್ತು ದ್ವಾಪರ. ಉತ್ತಿಷ್ಠಂ ತ್ರೇತಾ ಭವತಿ. ತ್ರೇತಾಯುಗದವರು ಎದ್ದು ನಿಂತಿರ್ತಾರಂತೆ, ಕೃತಯುಗದವರು ಸಂಚಾರ ಮಾಡ್ತಿರ್ತಾರಂತೆ. ಅಂದರೆ ಚೆನ್ನಾಗಿ ವೇದದಲ್ಲಿ ಪ್ರವೃತ್ತಿ ಮಾಡುವವರು ಕೃತಯುಗದವರು. ಪ್ರವೃತ್ತಿ ಮಾಡಲಿಕ್ಕೆ ನಿಂತಿರ್ತಾರೆ, ರೆಡಿಯಾಗಿರ್ತಾರೆ, ಸ್ವಲ್ಪ ಮಾಡ್ತಾರೆ, ಅವರು ತ್ರೇತಾಯುಗ. ಕೂತಿರ್ತಾರೆ, ಅಷ್ಟು ಪ್ರವೃತ್ತಿ ಮಾಡೋದಿಲ್ಲ, ಅವರು ದ್ವಾಪರ ಯುಗದವರು. ಪೂರ್ತಿ ಮಲ್ಕೊಂಡವರಂತೂ ಕಲಿಯುಗದವರು ಅಂತ ಅರ್ಥ. ಅಂದರೆ ಏನೇನೋ ವೇದದಲ್ಲಿ ವೈದಿಕ ಕರ್ಮದಲ್ಲಿ ಪ್ರವೃತ್ತಿ ಇಲ್ಲದೇ ಇದ್ದರೆ ಅಂತ ಅರ್ಥ. ಹೀಗೆ ಶಬ್ದಗಳು ಬಹಳ ವಿಲಕ್ಷಣ. ಇದನ್ನೆಲ್ಲ ಆಚಾರ್ಯರು ಬರೆದಿದ್ದಾರೆ. ಇನ್ನೊಂದು ಇದೇ ರೀತಿ ಮೋಹಕವಾದ ಶ್ಲೋಕಗಳು. ತಾತ್ಪರ್ಯ ಇರೋದು 11ನೇ ಸ್ಕಂದಕ್ಕೇ ಜಾಸ್ತಿ. ಉದ್ಧವನಿಗೆ ಹೇಳ್ತಾನೆ ಕೃಷ್ಣ, ಇನ್ನೊಬ್ಬರ ಸ್ವಭಾವ ಕರ್ಮಗಳನ್ನು ಪ್ರಶಂಸೆ ಮಾಡಲಿಕ್ಕೆ ಹೋಗಬೇಡಿ. ನನ್ನಿಂದತಿ, ನಿಂದೇನೂ ಮಾಡಬಾರ್ದು. ಪರಸ್ವಭಾವ ಕರ್ಮಗಳನ್ನು ನ ಪ್ರಶಂಸೇತ್ ನ ಗರ್ಹಯೇತ್. ಪ್ರಶಂಸೆನೂ ಮಾಡಬಾರ್ದು, ನಿಂದೇನೂ ಮಾಡಬಾರ್ದು. ಇಡೀ ಪ್ರಪಂಚ ಪ್ರಕೃತಿ ಪುರುಷರ ಜೊತೆಗೆ ಐಕ್ಯ ಹೊಂದಿದೆ, ಒಂದೇ ಆಗಿದೆ ಅಂತ ತಿಳ್ಕೊಂಡು ಸುಮ್ಮನೆ ಇರಬೇಕು ಅಂತಾರೆ. ಎಲ್ಲಿಯಾದರೂ ಉಂಟು. ಇನ್ನೊಬ್ಬರು ಸ್ವಭಾವ ಹೊಗಳಬೇಡ್ರಿ, ತಗೊಳ್ಳಬೇಡಿ. ಅಕಸ್ಮಾತ್ ಪರಸ್ವಭಾವ ಕರ್ಮಗಳನ್ನು ಪ್ರಶಂಸಾ ನಿಂದ ಮಾಡಿದರೆ ಅವರು ಸ್ಥಾನಭ್ರಷ್ಟರಾಗ್ತಾರೆ ಅಂದರೆ ಅರ್ಥ ಏನು? ಈಗ ಇನ್ನೊಬ್ಬರಿಗೆ ಏನಾದರೂ ನಿಂದೆ ಮಾಡಲಿಕ್ಕೆ ಹೋದರೆ ಸ್ಥಾನಭ್ರಷ್ಟರಾಗ್ತಾರೆ, ಮೊದಲು ಸ್ಥಾನದಿಂದ ಕಿತ್ತು ಹಾಕಿಬಿಡ್ತಾರೆ. ಆದರೆ ಇದು ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡೋದು ಏನು? ಇದಕ್ಕೆ ಆಚಾರ್ಯ ಬರೆದರು. ಇನ್ನೊಂದು ಪ್ರಮಾಣ ಕೊಡ್ತಾರೆ ಮಧ್ವಾಚಾರ್ಯರು. ನ ಪ್ರಶಂಸೇತ ನಿಂದ್ಯಾಂಸ್ತು ಪ್ರಶಂಸ್ಯಾನ್ ನೈವ ನಿಂದಯೇತ್. ಹೊಗಳಿಕೆಗೆ ಪಾತ್ರರಾದವರನ್ನು ಬೈಬೇಡ್ರಿ, ಬೈಸ್ಕೊಳ್ಳಿಕ್ಕೆ ಯೋಗ್ಯರಾದವರನ್ನು ಹೊಗಳಬೇಡಿ. ಇದು ಅದಕ್ಕೆ ಅರ್ಥ. ಇನ್ನೊಬ್ಬರನ್ನ ಹೊಗಳಬೇಡಿ, ಇನ್ನೊಬ್ಬರನ್ನ ಬೈಬೇಡಿ ಅಂತ ಅರ್ಥ ಅಲ್ಲ. ಇನ್ನೊಬ್ಬರು ಅಂತ ಅಷ್ಟೇ ಹೇಳಿದ್ದಾರೆ. ಅವ್ರು ಯಾರು ಇನ್ನೊಬ್ಬರು ಅದನ್ನು ಪರಿಷ್ಕಾರ ಮಾಡಿ ಹೇಳ್ತಾರೆ ಮಧ್ವಾಚಾರ್ಯ. ನಿಂದನೆಗೆ ಅರ್ಹರಾದವರನ್ನು
ಬಯಸ್ಕೊಳ್ಳಿಕ್ಕೆ ಯೋಗ್ಯನವನು, ಅಂಥವನನ್ನು ನೀವು ಹೊಗಳಬೇಡಿ, ಅವರಿಗೆ ನೀವು ಸನ್ಮಾನ ಮಾಡಬೇಡಿ. ಯಾರು ಸನ್ಮಾನ ಪಾತ್ರ ಯೋಗ್ಯರಿದ್ದಾರೆ, ಪ್ರಶಂಸೆಗೆ ಅರ್ಹರಾಗಿದ್ದಾರೆ, ಅವರನ್ನು ನಿಂದೆ ಮಾಡಬೇಡ್ರಿ. ಹಂಗೆ ಮಾಡಿದರೆ ಆವಾಗ ಅಧಪಾತ ಆಗ್ತದೆ. ಪ್ರಕೃತಿ ಪುರುಷರ ಜೊತೆಗೆ ಇಡೀ ಜಗತ್ತು ಒಂದಾಗಿದೆ ಅಂತ ತಿಳ್ಕೊಳ್ಳಿ ಅಂತಂದರೆ, ವ್ಯಾಪಿಸಿದೆ ಅಂತ ತಿಳ್ಕೊಳ್ಳಿ. ಒಂದಾಗಿದೆ ಅಂದರೆ ವ್ಯಾಪ್ತಂ ಏಕಾತ್ಮಕಂ, ಏಕಾತ್ಮಕ ಅಂದರೆ ವ್ಯಾಪ್ತವಾಗಿದೆ. ಇದು ಆಚಾರ್ಯರು ಅರ್ಥ. ಆದ್ದರಿಂದಲೇ ನಿಂದೆ ಇವನ್ನೆಲ್ಲ ಮಾಡಬೇಕು, ಮಾಡಬಾರ್ದು ಅಂತ ಅರ್ಥ ಅಲ್ಲ. ಇಲ್ಲದೇ ಇದ್ದರೆ ವೇದನೆ, ಇನ್ನೊಂದು ವೇದನೆ ಹೇಳ್ತಾ ಇದೆ, ಆ ಅವಿದ್ಯಾ ಖಂಡನೆ ಮಾಡದೆ ಹೋದರೆ ಅಂಧನ್ ತಮಸ್ಸಾಗ್ತದೆ, ಘೋರ ಅಂಧನ್ ತಮಸ್ಸಾಗ್ತದೆ ಅಂತುಂಟು. ಆದ್ದರಿಂದ ಯಾವುದು ಸನ್ಮಾರ್ಗ ಯಾವುದು ಅಸನ್ಮಾರ್ಗ ಅದನ್ನು ಹೇಳಲೇಬೇಕು. ಇಂಥ ಉಪದೇಶಗಳನ್ನು ಶ್ರೀಕೃಷ್ಣ ಉದ್ಧವನಿಗೆ ಮಾಡಿ ಆಮೇಲೆ ಪರಂಧಾಮಕ್ಕೆ ಹೋಗ್ತಾನೆ. ಆಮೇಲೆ ಕಲಿಯುಗದಲ್ಲಿ ಇದೇ ಪ್ರಧಾನ ತತ್ವ, ಭಗವಂತನ ನಾಮಕೀರ್ತನೆ, ಕಥಾಕೀರ್ತನೆ, ತತ್ವಕೀರ್ತನೆ ಅಂತನ್ನೋದನ್ನು ಹೇಳಿ ಶುಕಾಚಾರ್ಯರು ಕೂಡ ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿ ಇನ್ನೇನು ಕೇಳೋದಿದೆ ಅಂತಾರೆ. ನಾನು ಧನ್ಯನಾದೆ ಅಂತ ಪರೀಕ್ಷಿತ ರಾಜ ಹೇಳಿ ಶುಕಾಚಾರ್ಯನ ಕೊಟ್ಟು ಕಳಿಸ್ತಾನೆ. ಆಮೇಲೆ ತಕ್ಷಕ ಸರ್ಪ ಬಂದು ಪರೀಕ್ಷಿತ ರಾಜನನ್ನು ಕಚ್ಚುತ್ತದೆ. ಅವನ ದೇಹ ದಹನವಾಗ್ತದೆ, ಸುಟ್ಟು ಹೋಗ್ತದಂತೆ. ಆ ತಕ್ಷಕನ ವಿಷಾಗ್ನಿಯಿಂದ ದೇಹ ಸುಟ್ಟು ಹೋಗ್ತದೆ. ಎಲ್ಲ ಕಡೆ ಹಾಹಾಕಾರ. ಆದರೆ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಯಾಕೆ ಅಂದರೆ ಆ ಸ್ಥಳದಲ್ಲಿ ಭಾಗವತವನ್ನು ಶ್ರವಣ ಮಾಡಿ ಪರೀಕ್ಷಿತ ರಾಜ ದೇವಲೋಕಕ್ಕೆ ಹೋದ. ಅಲ್ಲಿದ್ದವರಿಗೆಲ್ಲ ದೇವಲೋಕದ ವಾದ್ಯ ಮೊಳಗಿದ್ದು ಕೇಳಿಸ್ತಂತೆ. ಪರೀಕ್ಷಿತ ರಾಜನನ್ನು ಸ್ವಾಗತ ಮಾಡ್ತಿದ್ದಾರೆ. ಭಾಗವತ ಕೇಳಿ ಪುನೀತನಾಗಿ ಅತ್ಯಂತ ಪವಿತ್ರನಾಗಿ ಬಂದಿದ್ದಾನಿವನು. ಶಮೀಕ ಋಷಿಗಳಿಗೆ ಅಪಚಾರ ಮಾಡಿದರೂ ಕೂಡ ಭಾಗವತದಿಂದ ಅದನ್ನು ಮಾರ್ಜನ ಮಾಡಿಕೊಂಡು ಪವಿತ್ರಾತ್ಮನಾಗಿ ಬಂದಿದ್ದಾನೆ ಅಂತ ಪ್ರಶಂಸೆ ಮಾಡ್ತಾರೆ. ದೇವತೆಗಳು ಸ್ವಾಗತ ಮಾಡ್ತಾರೆ ವಾದ್ಯಘೋಷದೊಂದಿಗೆ. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ, ಗರುಡವಾಹನನಾದ ಲಕ್ಷ್ಮೀನಾರಾಯಣನ ಪಾದಮೂಲವನ್ನೇ ಪರೀಕ್ಷಿತ ರಾಜ ಸೇರಿದ ಅಂತ ಇಷ್ಟು ಸೂತಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು. ಅನಂತರದಲ್ಲಿ ಶೌನಕಾದಿಗಳ ಪ್ರಾರ್ಥನೆ ಪ್ರಕಾರ ಮಾರ್ಕಂಡೇಯರ ಸ್ಮರಣೆ ಒಂದು ಮಾಡ್ತಾರೆ. ಭಾಗವತ ಶ್ರವಣ ಮಾಡಿದ ಮೇಲೆ ದೀರ್ಘಾಯುಷ್ಯ ಪಡ್ಕೊಂಡು ಭಾಗವತ ಧರ್ಮಾನುಷ್ಠಾನ, ಅಲ್ಲಿ ಹೇಳಿದಂಥ ತತ್ವಗಳ ಮನನ ಇದನ್ನೆಲ್ಲ ಮಾಡಬೇಕು. ಅದಕ್ಕೋಸ್ಕರ ದೀರ್ಘವಾದ ಆಯುಷ್ಯ ಬೇಕು ಅಂತ ಅದಕ್ಕಾಗಿ ಚಿರಂಜೀವಿಗಳಾಗಿರ್ತಕ್ಕಂಥ ಮಾರ್ಕಂಡೇಯರ ಸ್ಮರಣೆ ಮಾಡ್ತಾರೆ. ಮಾರ್ಕಂಡೇಯರು ಪ್ರಳಯವನ್ನೇ ಕಂಡವರು. ಪ್ರಳಯ ಅಂತಂದರೆ ಭಗವಂತ ಸೃಷ್ಟಿ ಮಾಡಿ ತೋರಿಸ್ತಾನೆ ಒಂದು ಪ್ರಳಯವನ್ನು ಅಷ್ಟೇ. ನಿಜವಾದ ಪ್ರಳಯ ಅವನಿಗೋಸ್ಕರ ಆದದ್ದಲ್ಲ, ಅದು ಅದರ ಕಾಲಕ್ಕೆ ಅದು ಆಗ್ತದೆ ಮಹಾಪ್ರಳಯ. ಆದರೆ ಭಗವಂತನ ಮಹಿಮೆ ನೋಡಬೇಕು ಅಂತ ಇವನು ಮಾರ್ಕಂಡೇಯರು ಅಪೇಕ್ಷೆ ಪಟ್ಟದ್ರಿಂದ ಮಾರ್ಕಂಡೇಯರಿಗೋಸ್ಕರವಾಗಿ ಒಂದು ಪ್ರಳಯ ಹೇಗಿರ್ತದೆ ಅಂತ ಅದಕ್ಕೆ ಹೋಲತಕ್ಕಂಥ ಮತ್ತೊಂದು ಪ್ರಳಯವನ್ನು ಸೃಷ್ಟಿ ಮಾಡಿ ತೋರಿಸ್ತಾನೆ ಪರಮಾತ್ಮ. ಅದು ಅವನ ಚಿಂತೆ ಶಕ್ತಿ ಅದು. ಅಂಥ ಪ್ರಳಯದಲ್ಲಿ ಒಂದು ಆಲದ ಮರ, ಆ ಮರದ ಎಲೆಯ ಮೇಲೆ ಭಗವಂತ ಮಲಗಿರ್ತಾನೆ. ಅವನ ಉದರದಲ್ಲಿ, ಹೊಟ್ಟೆಯಲ್ಲಿ ಎಲ್ಲ ಪ್ರಪಂಚ ಇರೋದು ಗೋಚರ ಆಗ್ತದೆ. ಎಲ್ಲ ಪ್ರಪಂಚ ಪ್ರಳಯ ಕಾಲದಲ್ಲಿ ಜಠರೇ ಶಯಾನ ಅಂತ ಜಠರದಲ್ಲಿ ಎಲ್ಲವನ್ನು ಇಟ್ಕೊಂಡಿರ್ತಾನೆ. ಆಸೀದುದಾರ ಗುಣವಾರಿಧರ ಪ್ರಮೇಯ ಅಂತ ಆಚಾರ್ಯ ಹೇಳ್ತಾರೆ. ಭಗವಂತ ಪ್ರಳಯ ಕಾಲದಲ್ಲಿ ತ್ರಿವಿಧ ಜೀವರಾಶಿಗಳನ್ನು, ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರನ್ನು ಹೊಟ್ಟೆಯ ಒಳಗಡೆ, ಮಧ್ಯಭಾಗದಲ್ಲಿ ನಿತ್ಯ ಸಂಸಾರಿಗಳು, ಕೆಳಭಾಗದಲ್ಲಿ ತಮೋಯೋಗ್ಯರು, ಮೇಲಿನ ಭಾಗದಲ್ಲಿ ಮುಕ್ತಿಯೋಗ್ಯರು. ಆ ರೀತಿ ಹೊಟ್ಟೆ ಒಳಗಡೆ ನಾಭಿಗೆ ಸಮಾನವಾಗಿ ಉದರದಲ್ಲಿ 3 ಭಾಗ ಮಾಡಿ ಅಲ್ಲಿ ಇಟ್ಕೊಂಡಿರ್ತಾನೆ. ಅದನ್ನೆಲ್ಲ ನೋಡ್ತಾರೆ. ಇದೆಲ್ಲ ಬಹಳ ವಿಚಿತ್ರ. ಹೇಗೆ ಸೃಷ್ಟಿ ಮಾಡಿದೆ ಪರಮಾತ್ಮ ಅಂತ ಕೇಳಿದರೆ ಹೇಳೋದು ಕಷ್ಟ. ಪಾಂಡವರಿಗೆ ಧರ್ಮರಾಜನಿಗೆ ನರಕ ತೋರಿಸ್ತಾನಂತೆ ಪರಮಾತ್ಮ. ಅಲ್ಲಿ ಭೀಮಾದಿಗಳೆಲ್ಲ ಇದ್ದರಂತೆ. ಎಲ್ಲಿದ್ದರು? ಭೀಮಸೇನ ನರಕದಲ್ಲಿದ್ದ, ಆರ್ತನಾದ ಮಾಡ್ತಿದ್ದ. ಅದನ್ನೆಲ್ಲ ನೋಡಿದ ಅಂದರೆ ಅರ್ಥ ಏನು? ಭೀಮ ನರಕದಲ್ಲಿ ಇರಲಿಕ್ಕೆ ಸಾಧ್ಯವೇ? ಧರ್ಮರಾಜ ನೋಡಿದ್ದೇನು ಅಂದರೆ ಸ್ವಪ್ನ ಪದಾರ್ಥ ಸೃಷ್ಟಿ ಮಾಡಿ, ಸ್ವಪ್ನ ಪ್ರಪಂಚ ಸೃಷ್ಟಿ ಮಾಡಿ ಅದರಲ್ಲಿ ಹುಲಿ, ಕರಡಿ ಇವೆಲ್ಲ ಓಡಾಡೋದನ್ನು ನೋಡ್ತೀವಲ್ಲ ನಾವು. ಆ ಸ್ವಪ್ನ ಪ್ರಪಂಚದಲ್ಲಿ ನಾವು ನೋಡುವ ಹಾಗೆ ಜಾಗೃತ ಅವಸ್ಥೆಯಲ್ಲೇ ಒಂದು ನರಕವನ್ನು ಸೃಷ್ಟಿ ಮಾಡಿದ್ದಂತೆ. ವಾಸ್ತವ ನರಕ ಅಲ್ಲದೆ ಇನ್ನೊಂದು ನರಕವನ್ನು ಸೃಷ್ಟಿ ಮಾಡಿ ಅಲ್ಲಿ ಭೀಮನಂಥ ಶರೀರ, ಸ್ವಪ್ನ ಶರೀರ ಯಾರದ್ದು ಸೃಷ್ಟಿ ಮಾಡಿ, ಈ ಭೀಮ ಅಲ್ಲ, ಭೀಮನ ಹಾಗೆ ಶರೀರ, ಅವನ ಅರ್ಥನಾದ ಆ ಧ್ವನಿ ಅದನ್ನೆಲ್ಲ ಸೃಷ್ಟಿ ಮಾಡಿ ತೋರಿಸ್ತಾನೆ. ಕನಸು ಸೃಷ್ಟಿ ಮಾಡೋದಿಲ್ವೇ? ಹಾಗೆ ಜಾಗೃತ ಅವಸ್ಥೆಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಅಂಥ ನರಕ ಸೃಷ್ಟಿ ಮಾಡಿ ತೋರಿಸಿದ. ಇಲ್ಲದಿದ್ದರೆ ನಿಜವಾದ ನರಕ ಅಲ್ಲ ಅದು. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ನಿಜವಾದ ನರಕ ಇರೋದು ಕೆಳಗಡೆ, ಭೂಮಿ ಕೆಳಗಡೆ. ಇವನು ಧರ್ಮರಾಜ ಮೇಲ್ಮೇಲೆ ಹೋಗ್ತಾ ಸ್ವರ್ಗಕ್ಕೆ ಹೋಗ್ತಾ ಅಲ್ಲಿ ನರಕ ನೋಡಿದ. ಅಲ್ಲಿ ಭೀಮಾದಿಗಳೆಲ್ಲ ಇದ್ದು ದುಃಖ ಪಡ್ತಾ ಇದ್ದರಂತೆ. ನರಕ ಮೇಲಿನ ಲೋಕದಲ್ಲಿ ಎಲ್ಲಿ ಬರಬೇಕು? ಕೆಳಗಡೆ ಇರೋದು. ಆದ್ದರಿಂದ ಅದು ಪರಮಾತ್ಮ ಒಂದು ನರಕವನ್ನು ಸೃಷ್ಟಿ ಮಾಡಿದ.
ಅಲ್ಲಿ ಭೀಮಾದಿ ಶರೀರ ಸೃಷ್ಟಿ ಮಾಡಿದ, ಅದಕ್ಕೆ ಯಾವುದೋ ಜೀವ ತುಂಬಿದ್ದ, ಭೀಮನ ಧ್ವನಿಯಂತೆ ಆ ಧ್ವನಿ ಇಟ್ಟಿದ್ದ, ಅವರೆಲ್ಲ ಅಳ್ತಾ ಇರೋದನ್ನು ಧರ್ಮರಾಜ ಕೇಳಿಸ್ಕೊಂಡ. ಹೀಗೆ ಹೇಳಬೇಕು. ಹಾಗೆ ಪ್ರಳಯವನ್ನು ಸೃಷ್ಟಿ ಮಾಡಿ ತೋರಿಸಿದ್ದ, ನಿಜವಾದ ಪ್ರಳಯ ಆದದ್ದಲ್ಲ. ಎಷ್ಟೋ ಜನರ ಆಯುಷ್ಯ ಮುಗಿದಿಲ್ಲ, ಏನೆಲ್ಲ ಮಾರ್ಕಂಡೇಯ ಅಪೇಕ್ಷೆ ಪಟ್ಟ ಅಂತ ಎಲ್ಲರನ್ನೂ ಸೇರಿಸಿ ಸಾಯಿಸಿ ಪ್ರಳಯ ತೋರಿಸಿದರೆ ಹೇಗಾಗ್ತದೆ? ಎಲ್ಲರದ್ದು ಆಯುಷ್ಯ ಮುಗಿಬೇಕಲ್ಲ. ಅದಕ್ಕೆ ಇದು ಮಹಾಪ್ರಳಯ ನಿಜವಾದ ಪ್ರಳಯ ಅಲ್ಲ, ಕಾಲಕ್ಕೆ ಸರಿಯಾಗಿ ಆಗುವ ಪ್ರಳಯ ಅಲ್ಲ. ಇದು ಪರಮಾತ್ಮ ಅಚಿಂತ್ಯ ಶಕ್ತಿಯಿಂದ ಸೃಷ್ಟಿ ಮಾಡಿದ್ದು ಅನ್ನೋದಕ್ಕೆ ಆಧಾರ ಏನು ಅಂತಂದರೆ, ಮಹಾಪ್ರಳಯ ಆಗ್ತದಲ್ಲ ಕಾಲಕ್ಕೆ ಸರಿಯಾಗಿ, ಆ ಪ್ರಳಯದಲ್ಲಿ ಎಲೆ ಮಾತ್ರ ಇರ್ತದಂತೆ, ವಟಪತ್ರ ಮಾತ್ರ ಇರ್ತದೆ. ಭಗವಂತ ವಟಪತ್ರಶಾಹಿ. ಈ ಮಾರ್ಕಂಡೇಯ ನೋಡಿದ ಪ್ರಳಯದಲ್ಲಿ ಮರ ಇತ್ತಂತೆ, ಅದಕ್ಕೊಂದು ಸ್ವಲ್ಪ ಬೇರೆ ಮಾಡಿಸಿದ್ದಾನೆ. ಮರ ಇತ್ತು, ಆ ಮರದ ಎಲೆ ಮೇಲೆ ಶಿಶು ಮಲಗಿತ್ತು, ಪರಮಾತ್ಮ ಶಿಶುವಾಗಿ ಮಲಗಿದ್ದ. ಉಸಿರು ಎಳ್ಕೊಳ್ಳುವಾಗ ಮಾರ್ಕಂಡೇಯ ಅವನ ಹೊಟ್ಟೆ ಒಳಗೆ ಹೋದ ಮೂಗಿನಿಂದ, ಅಲ್ಲಿ ಎಲ್ಲ ಪ್ರಪಂಚ ನೋಡಿದ. ಇದೆಲ್ಲ ಸೃಷ್ಟಿ ಮಾಡಿದ್ದು. ಮರ ಇತ್ತು, ಒಂದು ವೃಕ್ಷ ಪತ್ರಮಾಸೀನ್ ನಪಾದಪಃ. ನಮ್ಮ ಕಾಲಕ್ಕೆ ಸರಿಯಾಗಿ ಆಗುವ ಮಹಾಪ್ರಳಯದಲ್ಲಿ ಎಲೆ ಮಾತ್ರ ಇತ್ತು ಹೊರತು ಮರ ಇದ್ದಿಲ್ಲ. ಇಲ್ಲಿ ಮರ ನೋಡಿದ್ದಾನೆ ಅಂತ ವ್ಯಾಸರು ಬರೆದದ್ರಿಂದ ಆ ಪ್ರಳಯ ಅಲ್ಲ, ಇದು ಇನ್ನೊಂದು ಪ್ರಳಯ ಅಂತ ವಾದಿರಾಜರು ಸಮರ್ಥನೆ ಮಾಡ್ತಾರೆ. ಅಂಥ ಪ್ರಳಯ ತೋರಿಸಿ ಇನ್ನಷ್ಟು ಭಕ್ತಿ ಬರೋ ಹಾಗೆ ಮಾಡಿದ ಪರಮಾತ್ಮ. ಈ ರೀತಿ ಆಮೇಲೆ ಮಾರ್ಕಂಡೇಯರು ಮತ್ತೆ ನೋಡ್ತಾರೆ, ಕೂತಲ್ಲೇ ಕೂತಿದ್ದಾರೆ. ಏನಪ್ಪ ಪ್ರಳಯ ಇಲ್ಲ, ಮಳೆ ಇಲ್ಲ, ಏನಿಲ್ಲ, ಜಲಪ್ರಳಯ ಯಾವುದೂ ಇಲ್ಲ, ಯಥಾಸ್ಥಾನದಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ರು. ಆಮೇಲೆ ಶಿವಪಾರ್ವತಿಯರು ಬರ್ತಾರೆ. ಬಂದು ಮಾರ್ಕಂಡೇಯನನ್ನು ಏನು ಬೇಕು ಅಂತ ಕೇಳಿದರೆ, ಭಗವಂತನಲ್ಲಿ ಭಕ್ತಿ ಕೊಡು ಅಂತ ಕೇಳ್ತಾರೆ ಮಾರ್ಕಂಡೇಯ. ಆಗ ಶಿವ, ಭಕ್ತಿ ಇದ್ದೇ ಇದೆ, ನಿನಗೆ ದೀರ್ಘ ಆಯುಷ್ಯ ಕೊಡ್ತೇನೆ ಅಂತ ಹೇಳಿ 7 ಬ್ರಹ್ಮಕಲ್ಪ ಆಯುಷ್ಯವನ್ನು ಕೊಟ್ಟು ಚಿರಂಜೀವಿಯನ್ನಾಗಿ ಮಾಡಿ ಹೋದರು ಅಂತ ಅಲ್ಲಿಗೆ ಭಾಗವತ ಮುಕ್ತಾಯ ಆಗ್ತದೆ. ಚಿರಂಜೀವಿತ್ವ ಬಂತು. ಆರಂಭದಲ್ಲಿಯೂ ಇಂಥ ಮಂಗಳಮಯವಾದ ಕಥೆ. ಪರೀಕ್ಷಿತ್ ರಾಜ ಗರ್ಭದಲ್ಲಿ ಸಾಯಬೇಕಾಗಿತ್ತು. ಆವಾಗ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿ ಪರೀಕ್ಷಿತ್ ರಾಜನನ್ನು ಕಾಪಾಡಿದ. ಇದು ಆರಂಭದಲ್ಲಿ, ಪ್ರಥಮ ಸ್ಕಂದದ ಆರಂಭದಲ್ಲಿ. ಕೊನೆಯಲ್ಲಿ ಮಾರ್ಕಂಡೇಯರ ಕಥೆ. 9ನೇ ವಯಸ್ಸಿಗೆ ಮಾರ್ಕಂಡೇಯ ಅಪಮೃತ್ಯುವಿಗೆ ಗುರಿಯಾಗಿ ಸಾಯಬೇಕಾಗಿತ್ತು. ರುದ್ರದೇವರು ಅವನನ್ನು ಅಪಮೃತ್ಯುವಿನಿಂದ ಪಾರು ಮಾಡಿ ಚಿರಂಜೀವಿತ್ವ ಕೊಟ್ಟರು ಅಂತ 2 ಪರಮ ಮಂಗಳ ಕಥೆ. ಆರಂಭದಲ್ಲಿ ಪರೀಕ್ಷಿತ್ ರಾಜನ ರಕ್ಷಣೆ, ಕೊನೆಯಲ್ಲಿ ಮಾರ್ಕಂಡೇಯರ ರಕ್ಷಣೆ. ಹೀಗೆ ಭಗವಂತ ಮಾಡಿದ ಅಂತ ಸಂಪುಟಾಕಾರವಾಗಿ ಆದ್ಯಂತಗಳಲ್ಲಿ ಮಂಗಳಮಯವಾಗಿದೆ ಭಾಗವತ. ಇದನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿ, ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವನ್ನೋ ಯತಃ ಪ್ರಭೋ. ನೀನು ನಮ್ಮ ಒಡೆಯ, ಪ್ರತಿ ಜನ್ಮದಲ್ಲಿ ನಿನ್ನ ಪಾದಾರವಿಂದದಲ್ಲಿ ಭಕ್ತಿ ಕೊಡು, ಅದು ಇದ್ದು ಬಿಟ್ಟರೆ ಎಲ್ಲವೂ ಕೂಡ ಲಭ್ಯ ಆಗ್ತದೆ. ಅಭಕ್ತರನ್ನು ಮಾಡಬೇಡ, ಪಾದಾರವಿಂದದಲ್ಲಿ ಭಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡಿ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಯಾವ ಭಗವಂತನ ನಾಮಕೀರ್ತನ ಮಾಡಿದರೆ ಪಾಪ ಪರಿಹಾರ, ನಮಸ್ಕಾರ ಹಾಕಿದರೆ ದುಃಖ ಪರಿಹಾರ. ಆದ್ದರಿಂದ ಆ ಪರಮಾತ್ಮನಿಗೆ ನಾಮ ಸಂಕೀರ್ತನ ಪೂರ್ವಕವಾಗಿ ನಮಸ್ಕಾರ ಮಾಡೋಣ ಅಂತ ಹೇಳಿ ಹರಯೇ ನಮಃ ಅಂತ ನಾಮಕೀರ್ತನೆ ಮಾಡ್ತಾ ನಮಸ್ಕಾರ ಮಾಡಿ ಮುಕ್ತಾಯ ಮಾಡಿದ್ದಾರೆ. ಶ್ರೀ ಹರಯೇ ನಮಃ, ಶ್ರೀ ಹರಯೇ ನಮಃ, ಶ್ರೀ ಹರಯೇ ನಮಃ.